ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯ ಕೊನೆಯ ಕಿಚ್ಚನ ಪಂಚಾಯಿತಿಗೆ ಕಿಚ್ಚ ಸುದೀಪ್ ಅಣ್ಣನ ಎಂಟ್ರಿ ಆಗಿದೆ ಸ್ನೇಹಿತರೆ. ಮತ್ತೆ ಬರ್ತಿದ್ದಂಗೆ ಕಿಚ್ಚ ಸುದೀಪ್ ಅಣ್ಣ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಹಳೆಯ ಸ್ನೇಹಿತರು ಮನೆಗೆ ಬಂದಾದ್ಮೇಲೆ ಅಲ್ಲಿರೋ ವಾತಾವರಣನೇ ಚೇಂಜ್ ಆಗೋಯ್ತು. ಯಾಕಂದ್ರೆ ಅಲ್ಲಿರೋರು ಬಂದು ಅಲ್ಲಿ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತಾನೆ ಗೊತ್ತಾಗಿಲ್ಲ ಅವ್ರಿಗೆ. ಹೆಂಗಂದ್ರಂಗ್ ಮಾತಾಡಿದ್ರು. ಅದ್ರಲ್ಲಂತೂ ಈ ಈಶಾನಿ ಇದ್ದಾಳಲ್ಲ, ಅವಳಿಗಂತೂ ಸಿಕ್ಕಾಪಟ್ಟೆ ಗುಮ್ಮಿದ್ದಾರೆ. ಯಾಕಂದ್ರೆ ಆಲ್ರೆಡಿ 1,00,000 ಕಾಮೆಂಟ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಆದ್ರೂ ಅವಳು ಬುದ್ಧಿ ಬಂದಿಲ್ಲ ಅನ್ಸುತ್ತೆ, ಇನ್ನು ಸಾರಿ ಕೇಳಿಲ್ಲ. ನೋಡೋಣ. ಮತ್ತೆ ಈ ಪ್ರೋಮೋಗಳೆಲ್ಲ ತೋರಿಸಿದಾರಲ್ಲ ಕಿಚ್ಚ ಸುದೀಪಣ್ಣನ ಎಂಟ್ರಿ ಆದ್ಮೇಲೆ, ಈ ಪ್ರೋಮೋದಲ್ಲಿ ಬರೋದನ್ನ ಕಿಚ್ಚ ಸುದೀಪಣ್ಣ ಮಾತಾಡ್ತಾರೋ ಇಲ್ವೋ ಅದೇ ಗೊತ್ತಿಲ್ಲ. ಯಾಕಂದ್ರೆ ಈ ಸೀಸನ್ ಅಲ್ಲಂತೂ ಸಿಕ್ಕಾಪಟ್ಟೆ ನಾವು ಇದ್ರ ಬಗ್ಗೆ ಮಾತಾಡ್ತಾರೆ ಅಂದಾಗ ಅದ್ರ ಬಗ್ಗೆ ಏನು ಮಾತೇ ಆಡಿರಲ್ಲ ಸುದೀಪಣ್ಣ. ನೋಡೋಣ, ಈ ಒಂದು ಪ್ರೋಮೋ ಇಷ್ಟುದ್ದ ತೋರಿಸಿದ್ದಾರೆ, ಯಾರ್ಯಾರು ಬಂದು ಏನೇನ್ ಮಾತಾಡಿದ್ದಾರೆ ಅಂತ. ಅದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತಾರೆ ಸುದೀಪಣ್ಣ, ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ವಿಷಯ ಏನಪ್ಪಾ ಅಂದ್ರೆ, ಮನೆಗೆ ಬಂದ ಮೇಲೆ ಯಾವ ವಿಷಯ ಹೇಳ್ಬೇಕು ಯಾವ ವಿಷಯ ಹೇಳ್ಬಾರ್ದು ಅಂತ ಒಂದು ಪರಿಜ್ಞಾನನೇ ಇಲ್ಲ. ಅವನು ಯಾರಪ್ಪ, ಅವನು ಸ್ನೇಹಿತ ಬಂದಿದ್ನಲ್ಲ, ಸ್ನೇಹಿತ ಅದೇನ್ ಹೇಳ್ಬೇಕು ಏನ್ ಹೇಳಬಾರ್ದು, ಟ್ರೋಲ್ ಮಾಡಿರೋ ವಿಷಯನೆಲ್ಲ ಹೇಳಿದ್ರೆ ಇನ್ನೇನಾಗುತ್ತೆ ಗುರು, ಒಬ್ಬ ಮನುಷ್ಯನ ಕುಗ್ದಂಗೆ ಆಗುತ್ತೆ. ಮತ್ತೆ ಅದ್ರಲ್ಲಂತೂ ಕಾರ್ತಿಕ್ ಕೂಡ ಹತ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಬೇಜಾರಾಗಿದೆ. ಮತ್ತೆ ಇವ್ರನ್ನ ಕಳಿಸಿರೋದೇ ದೊಡ್ಡ ತಪ್ಪಾಗೋಯ್ತು. ಯಾಕಂದ್ರೆ ಏನೋ ವಿಷಯ ಏನೇನೋ ಆಗೋಯ್ತು, ಎಲ್ಲರೂ ತುಂಬಾ ಬೇಜಾರ ಮಾಡ್ಕೊಂಡ್ರು. ಅದ್ರಲ್ಲಂತೂ ಈಶಾನಿ ಮಾತಾಡಿರೋ ಮಾತಂತೂ ಇನ್ನೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಸಿಕ್ಕಾಪಟ್ಟೆ ಮಾತನಾಡಿತಿದೆ. ನೋಡೋಣ ಸ್ನೇಹಿತರೆ, ಈ ವಾರ ಕಿಚ್ಚನ ಪಂಚಾಯಿತಿಲಿ ಇವತ್ತಿನ ದಿನ ಕಿಚ್ಚ ಸುದೀಪಣ್ಣ ಯಾರ್ಯಾದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ, ಮತ್ತೆ ಯಾರ್ಯಾರಿಗೆ ಕ್ಲಾಸ್ ತಗೋತಾರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.